ಇನ್ನು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡುವಂತಹ ಊಟದಲ್ಲೂ ಕೂಡ ಗೋಲ್ಮಾಲ್. ಯಾದಗಿರಿ ಹಿಮ್ಸ್ನಲ್ಲಿ ಏಜೆನ್ಸಿಯ ಕಳ್ಳಾಟ ಬಯಲಾಗಿದೆ. ಅಧಿಕಾರಿಗಳ ಸಪೋರ್ಟ್ ಇದೆಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ. ಯಾದಗಿರಿ ಹಿಮ್ಸ್ನಲ್ಲಿ ಏಜೆನ್ಸಿ ಕಳ್ಳಾಟ, ಅಧಿಕಾರಿಗಳ ಸಪೋರ್ಟ್, ಒಳ ರೋಗಿಗಳಿಗೆ ಊಟ ಕೊಡದೆ ಶ್ರೀರಾಮ್ ಖಾಸಗಿ ಏಜೆನ್ಸಿ ಕಳ್ಳಾಟವನ್ನು ಆಡ್ತಾ ಇದೆ. ರೋಗಿಗಳು ಏಜೆನ್ಸಿ ವಿರುದ್ಧ ದೂರು ಕೊಟ್ಟರೂ ಕೂಡ ಕ್ಯಾರೆ ಎನ್ನದ ಆರೋಪ. ಬಹುತೇಕ ರೋಗಿಗಳು ಹೊರಗಡೆಯಿಂದ ಊಟ ತಂದು ತಿಂತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡುವ ಊಟದಲ್ಲೂ ಕೂಡ ಗೋಲ್ಮಾಲ್, ಏಜೆನ್ಸಿಯ ಕಳ್ಳಾಟ ಬಟಾ ಬಯಲಾಗಿದೆ. ಅಧಿಕಾರಿಗಳ ಸಪೋರ್ಟ್ ಇದೆಯಾ ಹಾಗಾದ್ರೆ ಏಜೆನ್ಸಿ ಜೊತೆ? ಯಾಕೆ ಇದುವರೆಗೂ ಪ್ರಶ್ನೆ ಮಾಡೋದು ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ, ಆ ವಿಭಾಗದಲ್ಲಿ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯಾ, ಇದೇನು ಆಸ್ಪತ್ರೆ ದನದ ಕೊಟ್ಟಿಗೆನ ಹಾಗಾದ್ರೆ ಇದು? ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪೇಷಂಟ್ಗಳು ತಮ್ಮ ಸ್ವಂತ ಮನೆಯಿಂದ ಊಟ ತಂದಿರ್ತಕ್ಕಂಥ ಪ್ಲೇಟ್ ಅವ್ರ ಹತ್ರ ಇದ್ರೆ ಅದ್ರಲ್ಲಿ ಊಟ ಕೊಡ್ತಾರ. ಅದ್ರಾಗ ಊಟ ಊಟದೊಳಗೆ ಹೊಟ್ಟೆ ತುಂಬ ಊಟ ಇಲ್ಲ. ಅವ್ರಿಗೆ ಲಿಮಿಟೆಡ್ ಊಟ, ಅವ್ರು ಎಷ್ಟು ಹಾಕ್ತಾರೋ ಅಷ್ಟು ಹಾಕ್ಸ್ಕೋಬೇಕು, ಅವ್ರು ಎಷ್ಟು ಚಪಾತಿ ಕೊಡ್ತಾರೋ ಅಷ್ಟು ಇಸ್ಕೋಬೇಕು. ಈ ನಾವಿಲ್ಲಿ 2 ದಿವಸದಿಂದ ಅಡ್ಮಿಟ್ ಇದ್ದೀವಿ. ನಾವು 2 ದಿವಸ ಅಡ್ಮಿಟ್ ಇದ್ರು ಕೂಡ ನಾವು ನಮ್ಮ ಮನೆಯಿಂದ ಪ್ಲೇಟ್ ಬಂದಿಲ್ಲ. ಹಂಗಾಗಿ ನಮ್ಗೆ ಯಾವುದೇ ರೀತಿಯಾದ ಊಟ ಕೊಟ್ಟಿಲ್ಲ. ನಮ್ಗೆ 2 ದಿವಸದಿಂದ ನಮ್ಗೆ ಊಟ ಇಲ್ಲ. ನಾವು ಹೊರಗಡೆಯಿಂದ ಊಟ ತಗೊಂಡು ಊಟ ಮಾಡಿದ್ವಿ. ನಾವು ಈ ವಿಷಯವಾಗಿ DN ಸರ್ ಅವ್ರಿಗೆ ಡೀನ್ ಸರ್ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿರೋ ನಿನ್ನೆ ಹೋಗಿದ್ದೆ ನಾನು. ಇನ್ನು ಒಳರೋಗಿಯ ಸಂಬಂಧಿ ಆಗಿರುವಂತಹ ಹನುಮಂತ ನಾಯಕ್ ಅವರು ನಮ್ಮ ಪವರ್ ಟಿವಿ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಏನ್ ಸರ್, ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಊಟದ ವ್ಯವಸ್ಥೆ ಇಲ್ಲ, ಏನಿಲ್ಲ, ಇದ್ರ ಬಗ್ಗೆ ದೂರು ಕೊಟ್ಟಿದ್ರಾ? ಏನು ಇದೆ ವ್ಯವಸ್ಥೆ, ಹೆಂಗಿದೆ ಅಲ್ಲಿ? ಸರ್ ಇಲ್ಲಿ ವ್ಯವಸ್ಥೆ ಅಂತಂದ್ರೆ ಸರ್ ಈಗ ಊಟ ಅದೆಲ್ಲ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಊಟ ಸಪ್ಲೈ ಆಗ್ತಾ ಇಲ್ಲ. ಇಲ್ಲಿ ಏನೋ ಒಂದೇನಂತಂದ್ರೆ ಪೇಷಂಟ್ಗಳು ಊಟ ಮಾಡ್ಬೇಕಾದ್ರೆ ಅವ್ರಿಗೆ ಪ್ಲೇಟ್ಗಳ ತೊಂದರೆ ತುಂಬಾ ಇದೆ. ಪ್ಲೇಟ್ಗಳು ಏನ್ ಮಾಡ್ತಾರೆ ಅಂದ್ರೆ ಪೇಷಂಟ್ ಮನೆಯಲ್ಲಿಂದ ಏನಾದ್ರು ಪ್ಲೇಟ್ ತಗೊಂಡ್ ಬಂದಿದ್ರು, ಅವ್ರ ಬುತ್ತಿ ಏನಾದ್ರು ತಂದಿದ್ರು, ಆ ಪ್ಲೇಟ್ ಅವ್ರ ಹತ್ರ ಇದ್ರೆ ಮಾತ್ರ ಅವ್ರಿಗೆ ಊಟ ಕೊಡ್ತಾರೆ. ಪೇಷಂಟ್ಗಳಿಗೆ ಅಲ್ಲಿ ಪ್ಲೇಟ್ ಇರ್ಲಿಲ್ಲ ಅಥವಾ ಅವ್ರು ಯಾವ್ದೇ ರೀತಿಯಂತ ತಾಟುಗಳ ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಆ ಪೇಷಂಟ್ಗಳಿಗೆ ಊಟನೇ ಇರಂಗಿಲ್ಲ ಸರ್ ಅಲ್ಲಿ. ನೀವು ಯಾವ ರೋಗಿನ ಅಲ್ಲಿ ಅಡ್ಮಿಟ್ ಮಾಡಿದ್ದೀರಾ, ಯಾವ ವಿಚಾರವಾಗಿ ಅಡ್ಮಿಟ್ ಮಾಡಿದ್ದೀರಾ, ಎಷ್ಟು ದಿನ ಆಯ್ತು? ಸರ್ ನಮ್ಮ ತಾಯಿ ಅವರಿಗೆ ಆರಾಮಿರ್ಲಿಲ್ಲ, ಹಂಗಾಗಿ ನಾವು 2 ದಿವಸದಿಂದ ಅಡ್ಮಿಟ್ ಇದ್ದಿದ್ವಿ. ನಾವು ನಿನ್ನೆ ತಾನೇ ಡಿಸ್ಚಾರ್ಜ್ ಆಗಿದ್ವಿ. 2 ದಿನನೂ ಅಲ್ಲಿ ಊಟ ವ್ಯವಸ್ಥೆ ಕೊಟ್ಟಿಲ್ವಾ ನಿಮ್ಗೆ ಹಾಗಾದ್ರೆ? 2 ದಿವಸದಲ್ಲಿ ನಮ್ಗೆ ಯಾವ್ದೇ ರೀತಿಯಾದ ಊಟ ಕೊಟ್ಟಿಲ್ಲ ಸರ್. ಹೊರಗಡೆಯಿಂದ ಪಾರ್ಸಲ್ ಊಟ ತಗೊಂಡೋಗಿ ನಮ್ಮ ತಾಯಿಗೆ ಊಟ ಮಾಡಿಸಿದ್ದೀನಿ ಸರ್ ನಾನು. ಅಲ್ಲಿ ಕೇಳಿಲ್ವಾ ನೀವು ಯಾರನ್ನು ಊಟ ಯಾಕೆ ಕೊಡ್ತಾ ಇಲ್ಲ ಅಂತ? ಸರ್ ಆಲ್ರೆಡಿ ನಾವು ಡೀನ್ ಅವ್ರ ಹತ್ರ ಭೇಟಿಯಾಗ್ಲಕ್ ಹೋಗಿದ್ದೀವಿ ಸರ್. ಡೀನ್ ಅವ್ರ ಇರ್ತಕ್ಕಂಥ ಅಧಿಕಾರಿಗಳ ಸಿಬ್ಬಂದಿ ಒಬ್ರು ಬಂದ್ಕೇಶಿಂದ ಅವ್ರಿಗೆ ವಿಚಾರ ಮಾಡಿದ್ರು ಸರ್, ಯಾಕೆ ಕೊಡ್ತಾ ಇಲ್ಲ ಯಾಕಿಲ್ಲ ಅಂತಂದ್ರೆ ಅವ್ರು ಇಲ್ಲ ಊಟ ಬಂದಾಗ ನಾವು ಊಟ ಕೊಡಿಸ್ತೀವಿ, ಅವ್ರಿಗೆ ನಾವು ಹೇಳಿಕೆಸ್ ಕೊಡಿಸ್ತೀವಿ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಹೇಳಿದ್ರು ಸರ್. ಊಟ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳು ಇದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದ ಊಟ ಕೊಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಸರ್ ಅವ್ರು. ಇದ್ರ ಜೊತೆಗೆ ಎಲ್ಲಾ ವಾರ್ಡ್ಗೂ ಇದೇ ರೀತಿ ಮಾಡ್ತಾರ ಅಥವಾ ನೀವು ಇದ್ದಂತ ವಾರ್ಡ್ ನಲ್ಲಿ ಈ ರೀತಿ ಆಗ್ತಾ ಇತ್ತಾ? ಎಲ್ಲ ವಾರ್ಡ್ ಸರ್, ಇಡೀ ಟೋಟಲ್ ಹಾಸ್ಪಿಟ್ಲ್ ಬಂತು ಸರ್, ಇದೇ ತರ ವ್ಯವಸ್ಥೆ ಇದೆ ಸರ್ ಅಲ್ಲಿ. ಅಲ್ಲಿ ಯಾರು ಪ್ರಶ್ನೆ ಮಾಡಲ್ವಾ ಹಾಗಾದ್ರೆ? ಇಲ್ಲ ಸರ್, ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ದಬ್ಬಳಿಕೆ ಮಾಡ್ಲಕ್ ಹೋಗ್ತಾರೆ ಸರ್. ನಾನೇ ಪ್ರಶ್ನೆ ಮಾಡಿರೋದಕ್ಕೆ ನನ್ನ ಮೇಲೆ ದಬ್ಬಳಿಕೆ ಮಾಡಿದಾರೆ ಸರ್. ನಿನ್ಗೆ ಊಟನೂ ಕೊಡಂಗಿಲ್ಲ, ಪ್ಲೇಟ್ನು ಕೊಡಂಗಿಲ್ಲ, ನೀ ಏನ್ ಮಾಡ್ಕೋರ ಅಂತ ಹೇಳಿದಾರೆ ಸರ್. ಯಾರು ಹೇಳಿದ ಈ ರೀತಿ? ಅಲ್ಲಿ ಊಟ ಕೊಡ್ತಕ್ಕಂತ ಸೂಪರ್ವೈಸರ್ ಅಂತೇಳಿ ಒಬ್ರು ಬರ್ತಾರೆ ಸರ್, ಊಟದೆಲ್ಲ ಲೆಕ್ಕ ಪತ್ರ ಬರ್ಕೊಳಕ್ ಒಬ್ರು ಬರ್ತಾರೆ, ಅವ್ರು ನನಗೆ ಈ ತರ ಮಾತಾಡಿದಾರೆ ಸರ್. ಅಲ್ಲಿ ಊಟ ಏನೇನ್ ಕೊಡ್ತಾರ ಅಲ್ಲಿ? ಸರ್ ಅಲ್ಲಿ ಚಪಾತಿ ಮತ್ತು ಅನ್ನ ಅವೆಲ್ಲ ಕೊಡ್ತಾರ, ಅವೆಲ್ಲ ಗುಣಮಟ್ಟದ ಆಗಿರಂಗಿಲ್ಲ. ಅಲ್ಲಿ ಚಪಾತಿ ಕೂಡ ಫಸ್ಟ್ ಒಂದೊಂದೇ ಕೊಟ್ಟಂತ ಹೋಗ್ತಾರ. ಆ ನಂತರ ಏನಾದ್ರು ಅವ್ರು ನನಗೆ 2 ಬೇಕು, ಯಾಕೆ ಕೊಡಂಗಿಲ್ಲ ನೀವು 2 ಅಂತ ಫೋರ್ಸ್ ಮಾಡಿದಾಗ ಅವಾಗ ಬಲವಂತ ಪೂರ್ವಕವಾಗಿ ಪ್ರೆಷರ್ ಹಾಕಿದಾಗ ಅವಾಗ ಮತ್ತೆ 1 ಎಕ್ಸ್ಟ್ರಾ ಕೊಡ್ತಾರ. ಯಾರು ಕೇಳಿಲ್ಲ ಅಂತಂದ್ರೆ ಒಂದೊಂದೇ ಕೊಟ್ಟಂತ ಹೋಗ್ತಾರ್ರಿ. ಯಾರು ಮಾತಾಡಿಲ್ಲ ಅಂತಂದ್ರೆ ಅಲ್ಲಿ ಏನು ಇಲ್ಲ ಹಾಗಾದ್ರೆ? ಏನಿಲ್ಲ ಸರ್. ಈಗ ನಿಮ್ ತಾಯಿ ಆರೋಗ್ಯವಾಗಿದ್ದಾರಾ? ನಮ್ಮ ತಾಯಿ ಆರೋಗ್ಯವಾಗಿದ್ದಾರೆ ಸರ್. ಡಿಸ್ಚಾರ್ಜ್ ಆಯ್ತು ನಿಮ್ದು? ಡಿಸ್ಚಾರ್ಜ್ ಆಗಿದೆ ಸರ್ ನಾವು. ಓಕೆ ಹನುಮಂತ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ ನಿಮಗೆ. ನೋಡ್ತಾ ಇದೀವಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇಲ್ಲ, ಕೇಳಿದ್ರೆ ಆವಾಜ್ ಆಗ್ತಾರೆ, ಏನು ಮಾಡ್ತೀಯಾ ಮಾಡ್ಕೊ ಅಂತಾರೆ. ಏನು ಇವರೆಲ್ಲ ಏನು ಧರ್ಮಛತ್ರ ಅಂದ್ಕೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳನ್ನು? ನಿಮಗೆ ಇಷ್ಟ ಬಂದ ಹಾಗೆ ಊಟ ಹಾಕೋದಕ್ಕೆ, ತಮಗೆ ಇಷ್ಟ ಬಂದ ಹಾಗೆ ದಬ್ಬಾಳಿಕೆ ಮಾಡೋದಕ್ಕೆ, ದೌರ್ಜನ್ಯ ಮಾಡೋದಕ್ಕೆ ಸರ್ಕಾರಿ ಆಸ್ಪತ್ರೆ ಇದು.